ಸರ್ ನನ್ನ ಹೆಸರು ಪ್ರೇರಣಾ ಅಂತ. ನಂದು ಚಿಕ್ಕನಾಯಕನಹಳ್ಳಿ ಸರ್. ಇದು ತುಮಕೂರು ಸಪ್ತಗಿರಿ ಎಕ್ಸ್ಟೆನ್ಷನಲ್ಲಿ ನನ್ನ ಗಂಡನ ಮನೆ. ಇದು ಅವ್ರ ಹೆಸರು ಪ್ರಜ್ವಲ್ ಶಂಕರ್ ಅಂತ. ಅವ್ರ ಅಪ್ಪ ಅಮ್ಮ ಇಬ್ಬರೂ ಗೌರ್ಮೆಂಟ್ ಟೀಚರ್ಸು. ನನ್ನ ಗಂಡ KPSC UPSC ಎಕ್ಸಾಮ್ ಬರ್ಕೊಂಡಿದ್ರು. ಅವ್ರು ಏನೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಅವರೇ ಮದುವೆ ಮಾಡ್ಕೊಂಡಿದ್ದು. ನಮ್ಮ ಅಪ್ಪ ಅಮ್ಮ ಹೋಟ್ಲು ಅವ್ರದ್ದು, ಚಿಕ್ಕನಾಯಕನಹಳ್ಳಿ ಚಿಕ್ಕದು ಹೋಟ್ಲಿರೋದು. ಅವರು ಕಷ್ಟಪಟ್ಟು ದುಡಿದು ನನ್ನ ಮಗಳು ಚೆನ್ನಾಗಿರಲಿ ಅಂತ ಇವ್ರ ಮನೆಗೆ ಮದುವೆ ಮಾಡಿಕೊಟ್ರು. ಅವರು ಎಂಗೇಜ್ಮೆಂಟ್ 20 ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಟ್ರು. 130 ಗ್ರಾಮ್ ಬಂಗಾರ ಕೊಟ್ಟವ್ರೆ, 2 kg ಬೆಳ್ಳಿ ಕೊಟ್ಟವ್ರೆ. ಇಷ್ಟೆಲ್ಲ ಕೊಟ್ಟಿರೋ ಅವ್ರಿಗೆ ಸಾಲದಂತೆ ಮದುವೆಯಾಗಿ ಬಂದು ಇವ್ರ ಮನೆಗೆ ಬಂದು 4 ದಿವಸದಿಂದನೇ ಸ್ಟಾರ್ಟ್ ಮಾಡಿದ್ರು. ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ, ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀವಿ, ನಿಮ್ಮ ಅಮ್ಮನ ಮನೆಯಿಂದ ಹೋಗಿ ದುಡ್ಡು ಇಸ್ಕೊಂಡು ಬಾ, ಇನ್ನು ಮುಯಿ ದುಡ್ಡೆಲ್ಲ ಏನಕ್ಕೆ ಬಿಟ್ಟಿದೆ ಅಂತೆಲ್ಲ ಫುಲ್ಲು ನನಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಅಷ್ಟೇ, ಇವ್ರಿಗೇನು ಕೆಲಸ ಇಲ್ಲ, ನನ್ನ ಗಂಡಂಗೇನು ಕೆಲಸ ಇಲ್ಲ ಅಂತ ಅವ್ರ ಪ್ರೆಷರೆಲ್ಲ ನನ್ನ ಮೇಲೆ ಹಾಕೋರು. ಬರೀ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬೈಯೋದು, ಬಾಯಿಗೆ ಬಂದಂಗೆ ಬೈಯೋದು, ಕೆಟ್ಟ ಮಾತಲ್ಲಿ ಬೈಯೋದು, ಅವ್ರ ಮೇಲೆಲ್ಲ ಜಗಳ ತೆಗಿಯೋದು. ಸರ್ ಬರೀ ಇದ್ದೇನೆ ನನಗೆ. ಸರ್ ಈಗ ಮದುವೆ ಆಗಿ ಇದ್ದೀನಿ ನಾನು 8 ತಿಂಗಳು ಅಷ್ಟೇ ಸರ್. ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್. ನಾನು ಹೋಗಲ್ಲ 5 ತಿಂಗಳಾಯ್ತು ಸರ್. ಅಲ್ಲಿಂದ ಬಂದಾಗ್ಲಿಂದನೂ ಒಂದು ಫೋನು ಮೆಸೇಜ್ ಮಾಡ್ರೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಸರ್. ಹಿಂಗೆ ಇವ್ರ ಮನೆ ಮುಂದೆನೇ ಒಂದ್ಸಲ ಬಂದು ಇಲ್ಲೇ ಮಳೆ ನಿಂತಿರೋ ಒಳಗಡೆನೇ ಇದ್ರು ಬೀಗ ತೆಗಿಲಿಲ್ಲ ಸರ್. ಇವತ್ತು ಹಂಗೇನೆ ಬೀಗ ಹಾಕೊಂಡು ಕೂತವ್ರು, ಎಲ್ಲೋಗೋರೋ ಏನೋ ಗೊತ್ತಿಲ್ಲ ಸರ್. ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗೈತೆ. ನಾನೇ ಮಹಿಳಾ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲಿಂದನೂ ಏನು ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಇವ್ರು ಎಲ್ಲರ ಕಡೆಯಿಂದನೂ ಇನ್ಫ್ಲೂಯೆನ್ಸ್ ಮಾಡಿಸಿ ನಮ್ದು ಅವ್ರ ರಾಜಕೀಯದ ಬಲ ಐತೆ, ಆ ಬಲ ಐತೆ, ಈ ಬಲ ಐತೆ ಅಂತ ಎಲ್ಲರ ಕಡೆನೂ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನಮ್ಗೆ ಅಲ್ಲೂ ಏನು ನ್ಯಾಯ ಸಿಗ್ತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ ಸರ್. ಸರ್ ಇವ್ರ ಮನೇಲೆ ನನ್ನ ಒಡವೆ, ವಸ್ತ್ರಗಳು, ನನ್ನ ಸಾಮಾನುಗಳು ಎಲ್ಲ ಇಲ್ಲೇ ಐತೆ ಸರ್. ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲು ಬಂದ್ರು ಅವ್ರ ಬಾಗ್ಲು ತೆಗಿತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮಗೂ ಕಷ್ಟ ಐತೆ ಸರ್. ಅವರು ಸಾಲ ಮಾಡಿ ನಮ್ಗೆ ಮದುವೆ ಮಾಡಿರೋದು. ಅವ್ರು ಸಾಲಗಾರರು ನಮ್ಮನೆ ಮುಂದೆ ಬಂದು ಕೂತವ್ರೆ. ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್. ಅವ್ರು ಕೊಡೋವರೆಗೂ ನಾನು ಇಲ್ಲೇ ಹೋಗೋಣ ಸರ್. ದುಡ್ಡು ಇಸ್ಕೊಂಡ್ ಬಾ ಅಂತ ಹೇಳೋದು, ಒದೆ ಕೊಡೋದು, ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್. ಅವ್ರ ಮನೇಲಿ 4 ಜನನು ನನ್ನ ಮೇಲೆ ಸರ್. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ, ನನ್ನ 4 ಜನನು ನನಗೆ ಟಾರ್ಚರ್ ಕೊಡೋದು ಸರ್. ಬೆಳಗ್ಗೆ 11 ಗಂಟೆಯಿಂದ 4:15 ತನಕ ನಾನು ಒಬ್ಳ ಮೇಲೆ ಅವ್ರು 4 ಜನ ಜಗಳಾಡಿರೋದು ಸರ್. ಹೋಗಿ ದುಡ್ಡು ಇಸ್ಕೊಂಡ್ ಬಾ, ಏನಕ್ಕೆ ಹಂಗೆ ಹಿಂಗೆ, ನೀನು ನೋಡಕ್ ಚೆನ್ನಾಗಿಲ್ಲ, ದಪ್ಪ ಇದೆಯಾ, ಹಂಗೆ ಹಿಂಗೆ ಅಂತ ಬರೀ ಇಂಥ ಮಾತುಗಳಾಡಿ ಚುಚ್ಚಿ ಮಾತಾಡಿ ನನಗೆ ಸಖತ್ತು ಹಿಂಸೆ ಕೊಟ್ಟವ್ರೆ ಸರ್. ಸರ್ ನನಗೆ ಒಡವೆ ಬೇಕು ಸರ್. ನಮ್ಮ ಅಪ್ಪ ಅಮ್ಮನ ಮನೆ ಮುಂದೆ ಸಾಲಗಾರರು ಬಂದು ಕೂತವ್ರೆ. ಅವರಿಗೆ ನಾನು ಒಡವೆ ಇಲ್ದಲೆ ನಾನು ಅವ್ರ ಸಾಲ ತೀರ್ಸಕ್ಕಾಗಲ್ಲ. ಇಲ್ಲ ಸರ್, ನಾವು ಬೇಕು ಅಂತಾನೆ ಹೋರಾಡ್ತಿದೀವಿ ಸರ್. ಅವ್ರಿಗೆ ಬೇಡವಂತೆ, ಹೆಂಡತಿ ಬೇಡವಂತೆ ಅವರಿಗೆ ಸರ್. ಹಿಂಸೆ ಮಾಡಿ ನಾವೇನು ಮಾಡೋಕ್ಕಾಗಲ್ಲ. ನನಗೆ ನ್ಯಾಯ ಬೇಕು, ನನಗೆ ನನ್ನ ಒಡವೆಗಳು ಬೇಕು ಅಷ್ಟೇ ಸರ್. ಹೆಸರು ಸರ್ ಪ್ರೇರಣಾ.